ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಇವಾಗ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ನಮ್ಮ ತುಂಬ ದಿನದ ಕನಸು, ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗುವಂಥ ದಿನ ಇವತ್ತು. ಸೊ ಇವಾಗ ರಿಜಿಸ್ಟರ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕೆ ಪ್ರಾಪರ್ಟಿನ. ಸೊ ತುಂಬ ಖುಷಿ ಆಗ್ತಿದೆ. ಸರಿ, ಕಾಲು ಗಂಟೆ ಸೊ ಗೈಸ್ ಬಂದ್ವಿ ರಿಜಿಸ್ಟರ್ ಆಫೀಸ್ ಹತ್ರ. ಅಲ್ಲಿನ ಏನೇನೋ ಪ್ರೊಸೀಜರ್ ಇರುತ್ತಲ್ವಾ. ಸೊ 2:10 ಅಂತ ಹೇಳಿದರು ನಮ್ಮದು ರಿಜಿಸ್ಟರು. ಇವಾಗ 2:40 ಅಂತ ಹೇಳ್ತಿದ್ದಾರೆ. ಸೊ ನಾನಿಲ್ಲೇ ಕಾರಲ್ಲಿ ಕೂತಿದ್ದೀನಿ. ಅರುಣ್ ಅವರು ಏನೋ ಪ್ರೊಸೀಜರ್ ಏನೇನೋ ಇರುತ್ತಲ್ವ ಅದೇನೋ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಏನೋ ಊಟ ಕೂಡ ಮಾಡಿಲ್ಲ, ಮುಗಿಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ದಿನದ ಕನಸು. ಆ್ಯಕ್ಚುಲಿ ನನಗಿಂತ ಅರುಣ್ ಅವ್ರಿಗೆ ಪ್ರಾಪರ್ಟಿ ಜಮೀನು ಮೇಲೆ ತುಂಬ ಆಸೆ. ಸೊ ಅವ್ರು ಆಸೆ ಪಟ್ಟಂಗೆ ಕಷ್ಟಪಟ್ಟು ದುಡಿದು ಇವತ್ತು ಪ್ರಾಪರ್ಟಿ ತೊಗೋತಾ ಇದ್ದಾರೆ. ಸೊ ಇವತ್ತು ರಿಜಿಸ್ಟರು. ಸೊ ಅದನ್ನೇ ಹೇಳ್ತಿದ್ದೀನಿ ಯಾವಾಗಲೂ, ಯಾಕಂದರೆ ಖುಷಿ ಅಲ್ವಾ. ತುಂಬ ದಿನದ ಕನಸು ನನಸಾಗ್ತಿದೆ ಅಂತಂದರೆ ಎಲ್ರಿಗೂ ಖುಷಿ ಇರುತ್ತಲ್ವ. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಅಲ್ಲೆಲ್ಲ ಒಳಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕಾರಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಅವರು ಅಲ್ಲಿ ಪ್ರೊಸೀಜರ್ ಏನೇನಿರುತ್ತೆ ಅದು ಮುಗಿಸ್ಕೊತಾ ಇದ್ದಾರೆ. ಸೊ 2:40 ಬರೋಕ್ಕೆ ಹೇಳಿದ್ದಾರೆ. 2:40 ಹೋಗ್ಬಿಟ್ಟು ರಿಜಿಸ್ಟರ್ ಮುಗಿಸ್ಕೊಂಡು ಹೋಗೋದು ಅಷ್ಟೇ. ಸೊ ಎಲ್ಲಿ ಏನು ಪ್ರಾಪರ್ಟಿ ತೊಗೊಂಡಿರೋದು ಏನು ಎಲ್ಲನೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ಮುಂದೆ ಅದರಲ್ಲಿ ಏನು ಮಾಡ್ತೀವಿ ಆ ಪ್ರಾಪರ್ಟಿನಲ್ಲಿ ಅಂತಲೂ ಕೂಡ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಗೈಸ್. ಸೊ ಗೈಸ್ ಇವಾಗ ನಾನು ನಮ್ಮ ಹೊಸ ತೋಟಕ್ಕೆ ಹೊರಟಿದ್ದೀನಿ. ಅರುಣ್ ಅವರು ಬೆಳಗ್ಗೆನೇ ಹೋದರು. JCBಯಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಾರೆ, ಪೈಪ್ಲೈನ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೊರಟಿದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಅವರು ಕೆಲಸದವ್ರಿಗೆಲ್ಲರಿಗೂ ತಿಂಡಿ ತೊಗೊಂಡು ಹೋದರು. ಸೊ ಮನೇಲೇನು ಮಾಡಿರಲಿಲ್ಲ, ಹೋಟೆಲಿಂದನೇ ಪಾರ್ಸೆಲ್ ತೊಗೊಂಡೋಗಿ ಕೊಟ್ಟಿದ್ದಾರೆ. ಸೊ ಪೈಪ್ಲೈನ್ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮದು ಇನ್ನೊಂದು ತೋಟಕ್ಕೆ ಬೋರ್ ಇದೆಯಲ್ಲ, ಆ ತೋಟಕ್ಕೆ ಇವಾಗ ಹೊಸ ತೋಟ ತೊಗೊಂಡಿದ್ದೀವಲ್ಲ, ತೋಟ ಅಲ್ಲ ಅದು ಖಾಲಿ ಜಮೀನು. ತೋಟ ಮಾಡ್ತಾ ಇದ್ದೀವಿ ಇವಾಗ. ಖಾಲಿ ಅಂದರೆ ಏನು ಹೊಲ ತೊಗೊಂಡು ಇವಾಗ ತೋಟ ಮಾಡ್ತಿರೋದು. ಸೊ ಬೋರ್ಗೆ ತುಂಬ ನಿಯರ್ ಇದೆ. ಸೊ ಅಲ್ಲಿಂದ ಅಲ್ಲಿಗೆ ಇವತ್ತು ಪೈಪ್ಲೈನ್ ಮಾಡಿಸ್ತಾ ಇದ್ದಾರೆ. ಸೊ ಅರುಣ್ ಅವರು ಬೆಳಗ್ಗೆನೇ ಹೋಗಿದ್ದಾರೆ. ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೊರಟಿದ್ದೀನಿ. ಸೊ ಬನ್ನಿ ಹೋಗೋಣ, ಹೇಗಿದೆ, ಏನೇನು ಮಾಡ್ತಾ ಇದ್ದಾರೆ, ಏನೇನು ಕೆಲಸ ನಡೀತಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಷ್ಟೇ ಗೈಸ್, ಏನಿಲ್ಲ, ಖುಷಿಯಾಗಿದೆ. ಹಿಂದೆಗಡೆ ತೆಂಗಿನಕಾಯಿ ಎಲ್ಲ ಕಾರಲ್ಲೇ ಇಟ್ಬಿಟ್ಟಿದ್ದಾರೆ. ಮೊನ್ನೆ ತೋಟಕ್ಕೆ ಹೋಗಿದ್ರು, ತೊಗೊಂಬಂದಿದ್ರು, ಕಾರಲ್ಲೇ ಇಟ್ಟಿದ್ದಾರೆ, ಇನ್ನೂ ಎತ್ತಿಟ್ಟಿಲ್ಲ. ಇವಾಗ ಎತ್ತಿಟ್ಬಿಟ್ಟು ಹೊರಡಬೇಕು. ಸೊ ಇವಾಗ ಹೋಗಿ ಏನೇನು ಕೆಲಸ ಮಾಡಿಸ್ತಿದ್ದಾರೆ, JCB ಎಲ್ಲ ಬಂದಿದೆಯಂತೆ, ಏನೇನು ಕೆಲಸ ಮಾಡಿಸ್ತಿದ್ದಾರೆ, ಏನೇನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರುವ ಬನ್ನಿ ಗೈಸ್. ಆ್ಯಕ್ಚುಲಿ ಈ ವಿಡಿಯೋಸ್ ಎಲ್ಲ ತುಂಬ ಲೇಟಾಗೇ ಬರುತ್ತೆ. ಯಾವಾಗ ಹಾಕ್ತೀನಿ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಕೆಲಸ ಮುಗಿದ ಮೇಲೆ ನಾವೇನೇನು ಅಂದ್ಕೊಂಡಿದ್ದೀವಿ ಅದೆಲ್ಲನೂ ಕೆಲಸ ಮುಗಿಸಿ ಆಮೇಲೆ ಈ ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲನೂ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊತಾ ಇದ್ದೀನಿ. ಸೊ ಲಾಸ್ಟಿಗೆ ಯಾವಾಗ ಹಾಕಬೇಕು ಅನ್ಸುತ್ತೋ ಆವಾಗ ಹಾಕ್ತೀನಿ ಅಷ್ಟೇ ಗೈಸ್. ಇವಾಗ ಹೋಗ್ಬಿಟ್ಟು ತೋಟದಲ್ಲಿ ಸಿಗ್ತೀನಿ ನಿಮಗೆ. ಒಂದು 2 ತಾಂಬರ್ ತಡ್ರಿ ಪಾಪ. ಸಾಕು ಕಡೆ ನೀನು ಅಚ್ಯುತ.
ಸಾಕು ಸಾಕು. ಹೋದ ಈ ಕಡೆಗೆ ಒಂದು ಬಟ್ಟೆ ತಗೊಂಡಿದ್ದೀರಾ? ಬರ್ಸಿ ಗಮ್ ತಗೊಂಡವ್ರಿ. ಅಲ್ಲಿ ಚಿಲ್ದಾಗಿರೋದು ಗಮ್ ಪಕ್ಕದಾಗ ಗಮ್ ತಗೊಂಡವ್ರಿ. ಬಿಟ್ಕೊಂಡು ಬಿಡ್ತೀವಿ ನಾವು. ಬಿಡ್ರಿ ಸಾಕು. ಓ ಇಲ್ಲಿಗೆ 20 ಅಲ್ವಾ? ಹ್ಞೂ ಆಗ್ತವೆ. ಈಗ ಗಮ್ ತಗೊಂಬಿಟ್ಟು ಪಾಪ ನೀವಲ್ಲಿ ರೆಡಿ ಮಾಡಿಸ್ಬಿಟ್ರಿ. ಈ ಕಡೆಗೆ ಬರೋಕೆ ಹೋಗ್ಬೇಡ್ರಿ. ಆ ಕಡೆಯಿಂದವ ಗಮ್ ಹಾಕ್ಯಣು ಮುಂಚೆ ಸ್ಟಾರ್ಟ್ ಮಾಡ್ಬೇಕಂತೆ. ನೀ ಸ್ಟಾರ್ಟ್ ಮಾಡ್ಬೇಕಂತ ಪಾಪ. ಅವಾಗ ಮಣ್ಣು ಎಪ್ಪಿದ್ರೂ ಫೋಲ್ಡ್ ಆಗಲ್ಲ. ನಾವು ಹಂಗೆ ಮಾಡಿದ್ದು. ಕರೆಂಟ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡು ಬಂದರೆ ಈ ಗಲೀಜಾಗುತ್ತೆ. ಹ್ಞೂ ಫಸ್ಟೆಲ್ಲ ಗಮ್ ಹಾಕ್ಬಿಟ್ಟು ಬಿಟ್ಬಿಡೋದು ಒಳಗೆ. ಯಾಕೆ ಪೂರ್ತಿಯ ಸ್ಟಾರ್ಟ್ ಮಾಡಿಬಿಟ್ಟು ಬರ್ತೀಯ ಹತ್ತಲ್ಲಿ ನೀರು. ಅವಾಗ ಮಣ್ಣು ಹಾಕಂತ ಹೇಳಿ ಕರೆಂಟ್ ಇರುತ್ತೆ. ಹಾಂ ಕರೆಂಟ್ ತಳ ಮೈದಾ ಅದರೊಳಗೆ ಅಯ್ಯ ಕೊಡ್ರಿ ಅವ್ರಿಗೆ ಡ್ರೈವರ್ ಬಂದು ಕೊಡ್ರಿ. ಮಾಡಿದ ಫೋನ ಯಾವ ಏನಂತ ರೀಚ್ ಆಗ್ತಾನಪ್ಪ ಅಂತ. ಸರಿ ಆಯ್ತು ಅಮ್ಮರ ಬಿಡು. ಕಣ್ಣೇ ಬಿಡಕ್ಕಾಗ್ತಿಲ್ಲ ಬಿಸಿಲಿಗೆ. ಇವತ್ತು ಚೆನ್ನಾಗಿ ಬಿಸಿಲಲ್ಲಿ ಓಡಾಡ್ತಿದ್ದೀವಿ ಗೈಸ್. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಎಲ್ಲೂ ನೆರಳಿಲ್ಲ, ಒಂದು ಮರ ಇಲ್ಲ, ಏನಿಲ್ಲ ಇಲ್ಲಿ. ಏನು ಮಾಡ್ತೀವಿ ಬಾರೆ ಮೇಲೆ ಇಲ್ಲೆಲ್ಲ ಬಾರೆ ಕಣಪ್ಪ. ಬಾರೆ ಮೇಲೆ ನೀರು ತೋಟ ಮಾಡಿದ್ಮೇಲೆ ತಣ್ಣಗಾಗತ್ತೆ. ಅವಾಗ ಬಿಸ್ತಿರಲ್ಲ. ಯಾವಾಗ ಕಲ್ಸಿಕ್ಕೇವಲ್ಲಿ ಹೇಳಿ JCB ಹತ್ರನಾ ಗೈಸ್. ಬೆಳಗ್ಗೆ ಬಂದಿದ್ದು ನಾವು. ಇವಾಗ 4 ಗಂಟೆ ಆಗಿದೆ ಟೈಮು. ಆವಾಗಿಂದ ಹಿಂಗೆ ಬಿಸಿಲಲ್ಲೇ ಓಡಾಡ್ತಿರೋದಾಗ್ತಾಯಿದೆ. ಆ ಪೈಪಿಗೆ ಏನೇನೋ ಶಾರ್ಟೇಜ್ ಏನಂತಾರಲ್ಲ ಅದು ಕಾಲರು ಅದು ಇದು ಏನೇನೋ ಮಿಸ್ ಆಗಿದೆಯಂತೆ, ತಂದಿಲ್ವಂತೆ. ಹೋಗೋದು ತರೋದು ಇದೇ ಆಗ್ತಿದೆ ಬಿಸಿಲಲ್ಲಿ. ಇವಾಗ 3:45 ಊಟ ಮಾಡಿ ಹೋಗ್ತಾ ಇದ್ದೀವಿ ಗೈಸ್. ಏನೋ ತರಬೇಕು ಅಂದ್ರೆ ಅವರು ತಂದ್ಕೊಡೋಣ ಅಂತ ಹೋಗ್ತಾ ಇದ್ದೀವಿ. JCB ಕೆಲಸ ಮಾಡ್ತಾ ಇದೆ. ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಪೈಪ್ಲೈನ್ ಮಾಡಿಸಿ ಆಮೇಲೆ ಅಡಿಕೆ ಸಸಿ ತರೋಕೆ ಹೋಗಬೇಕು. ಎಲ್ಲೂ ಸಿಕ್ಕಿಲ್ಲ ಇನ್ನೂ ಅಡಿಕೆ ಸಸಿ. ನೋಡ್ತಾ ಇದ್ದೀವಿ ಚೆನ್ನಾಗಿರೋದು. ಸೊ ಸಿಕ್ಕಿದ್ಮೇಲೆ ಹೋಗಿ ತೊಗೊಂಬಂದು ಹಾಕಿಸ್ಬೇಕು. ಹಾಕ್ಸಿದ್ಮೇಲೆ ಅದು ದೊಡ್ಡದಾಗಿ ಬೆಳೆದ್ಮೇಲೆ ನೆರಳು ಬರುತ್ತೆ. ಅಲ್ಲಿವರೆಗೂ ಇದೇ ಬಿಸಿಲು. ಶೆಡ್ ಮಾಡಬೇಕು ಫಸ್ಟು. ತುಂಬ ದಿನ ಆದಮೇಲೆ ಇಷ್ಟೊಂದು ಬಿಸಿಲಲ್ಲಿ ತೋಟದಲ್ಲಿ ಓಡಾಡ್ತಿರೋದು ನಾನು. ಕಾರಿಗೆ ಮಾತ್ರ ಒಳ್ಳೆ ಕಾರ್ ಇಲ್ಲಿ ನಿಲ್ಸಿದ್ದೀನಿ. ಒಂದೇ ಒಂದು ಮರ ಥರ ಇತ್ತು, ಇಲ್ಲಿ ನೆರಳಿತ್ತು, ಇಲ್ಲಿ ನಿಲ್ಸಿದ್ದೀನಿ. JCB ಇಲ್ಲಿ ಬಂದ ತಕ್ಷಣ ಅದನ್ನು ಕೀಳಿಸ್ತಾರೆ ಅಷ್ಟೇ. ಅದು ನೆರಳಿರಲ್ಲ. ಸದ್ಯಕ್ಕೆ ಕಾರು ನೆರಳಲ್ಲಿ ನಿಂತಿದೆ. ಇನ್ನೊಂದು ಕಾರ್ ಅಲ್ಲಿದೆ. ಇಲ್ಲ ಅನ್ನೋದು ಒಂದು ಮರ ಬಿಡ್ಕೋಬೇಕಾಗತ್ತೆ. ಬೇಡ ಕೀಳ್ಸು, ಬೇಡ ಏನು ಬೇಡ, ಒಂದೇ ಸಲ ಎಲ್ಲ ಮುಗಿಸು. ಸೊ ಬನ್ನಿ ಇವಾಗ ಏನು ಬೇಕು ಹೋಗಿ ತೊಗೊಬರೋಣ. ಏನಿದು? ಇದಕ್ಕೆ ಏನಂತಾರೆ? ಕ್ಯಾಪ್ ಅಲ್ವ ಇದು? ಹ್ಯಾಂಡ್ ಕ್ಯಾಪ್. ಇದು ಇದು 2 ಥರಕ್ಕೆ ಇವಾಗ ಇಷ್ಟು ದೂರ ಬರಬೇಕಾಯ್ತು. ಸೊ ತಗೊಂಡು ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ನಮ್ಮ ಮನೆಯವರು. ಊಟ ಮಾಡಿದೆ ನೀನು? ಪುಳೋರ ತಿಂದೆ. ಅಲ್ಲಿ ನಮ್ಮ ಜೊತೆ ತಿಂದ? ಆ ಕಡೆ ತಿನ್ನಲ್ಲ, ಕಾರ್ ಪಕ್ಕದಲ್ಲಿ. ತಿಂಡಿನೇ ತಿಂದಿರ್ಲಿಲ್ಲ ಬೆಳಗ್ಗೆಯಿಂದ? ಒಟ್ಟಿಗೆ ಊಟ. ಸೊ ಇವಾಗ ತಗೊಂಡು ಇದೆಲ್ಲ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 4:15 ಅಲ್ವಾ? 4:15 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಇವತ್ತು ಕೆಲಸ ಅಂತ. ಇವತ್ತೆಲ್ಲ ಪೈಪ್ಲೈನ್ ಮಾಡೋದು ಮುಗಿಯುತ್ತಲ್ವಾ? ಪೈಪ್ಲೈನ್ ಮುಗಿಯುತ್ತೆ ಕಣಮ್ಮ. ಪೈಪ್ಲೈನ್ ಮುಗಿದ್ರೆ ನೆಕ್ಸ್ಟು ದಾಯ ಮಾಡ್ಬೇಕು. ಅಡಿಕೆ ಗಿಡಕ್ಕೆ ದಾಯ ಮಾಡಿ ತಗ್ಸಿ 1/2 ಇಂಚು ಮತ್ತೆ ಪೈಪ್ ತಂದು ಮತ್ತೆ ಪೈಪ್ ಎಲ್ಲ ಮಾಡಿಸಿ ಇನ್ನೂ 2 ದಿನ ಆಗುತ್ತೆ ಕೆಲಸ ಹಿಡಿದು. ಇವತ್ತು ಒಟ್ಟಿನಲ್ಲಿ ನಮ್ಮ ತೋಟದಿಂದ ಹೊಸ ತೋಟಕ್ಕೆ ನೀರು ಹೋಗುತ್ತೆ. ಪೈಪ್ಲೈನ್ ಆಗುತ್ತೆ. ಅಡಿಕೆಗೆ ಏನೇನು ಬೇಕು ಅದೆಲ್ಲ ನೆಕ್ಸ್ಟ್ ಮಾಡ್ಬೇಕು ನಾಳೆ ನಾಡಿದ್ದು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ತೋಟ? ಇಲ್ಲಿಂದ ಏನು 1-2-3 ಕಿಲೋಮೀಟರ್ ಆಯ್ತು. ನನಗೇರ 5 ಕಿಲೋಮೀಟರ್ ಆಯ್ತು.
ಇಲ್ಲ ಅಂದಿದ್ರೆ ಇಲ್ಲಿ ಸಿಗಲ್ಲ ಅಂದಿದ್ರೆ ಟಿಪ್ಟೂರಿಗೆ ಹೋಗ್ಬೇಕಾಗಿತ್ತು. ಇಲ್ಲಿ ಸಿಗಲ್ಲ ಅಂದರೆ ಇಲ್ಲಿ ಕನ್ನಗಟ್ಟಿ ಕಡೆ ನಮ್ಮ ಫ್ರೆಂಡ್ ಸಿಗುತ್ತೆ. ಹಾಂ, ಬಟ್ ಅಲ್ಲಿ ಅವ್ನು ಎಲ್ಲಾದ್ರೂ ಹೋಗಿದ್ರೆ ಅಂತಲೇ ಬಂದು ನೊಣಿಕೆರೆ ಬಂದಿಲ್ಲ, ಅವನ ಹತ್ರ ನಾವು ಹೋಗ್ತಿದ್ವಿ. ಇಲ್ಲೆಲ್ಲ ಸಿಗ್ಲಿಲ್ಲ ಅಂದ್ರೆ ಟಿಪ್ಟೂರಿಗೆ 10 ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಇವಾಗ. ಅವಾಗ ಈ ಒಂದು 5 ವರ್ಷದಿಂದ ಟಿಪ್ಟೂರಿಗೆ ಹೋಗ್ಬೇಕಾಯ್ತು, ಎಲ್ಲದಕ್ಕೂ ಟಿಪ್ಟೂರಿಗೆ ಹೋಗ್ಬೇಕಾಯ್ತು. ಇಲ್ಲೇನು ಸಿಗ್ತಿರ್ಲಿಲ್ಲ. ಈಗ ನೊಣಿಕೆರೆ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ. ಬಿಸಿಲಲ್ಲಿ ಮುಖಗಳು ನೋಡಿ ಇಬ್ರದ್ದು ಹೆಂಗಾಗೈತೆ ಕರ್ರಿಗೆ. ಟ್ಯಾನ್ ಆಗ್ಬಿಟ್ಟಿದೀವಿ, ಟ್ಯಾನ್. ಬಿಸಿಲಲ್ಲಿ ಒಣಗಬೇಕು, ಅವಾಗ್ಲೇನೆ ಬಾಡಿ ಸ್ಟ್ರೆಂತ್ ಆಗೋದು. ಇಲ್ಲಾಂದ್ರೆ ಬಾಡಿ ಸಾಫ್ಟ್ ಆಗುತ್ತೆ, ಕೈಯೆಲ್ಲ ವರ್ಟ್ ಆಗಲ್ಲ, ಬಾಡಿ ವರ್ಟ್ ಆಗಲ್ಲ, ಎಲ್ಲ ಸಾಫ್ಟ್ನೆಸ್ ಬರುತ್ತೆ. ನೀನು ಇವಾಗಲೇ ತಾನೇ ಮಾಡ್ತಿರೋದು. ಏನು ನಾನು ಇಲ್ಲೇ ಓದ್ಬೇಕಾದ್ರೆ ಇಲ್ಲೇ ಮಾಡಿದ್ದೀನಿ, ಇದೇ ಕೆಲಸ, ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದೀನಿ. ಎಲ್ಲ ಫುಲ್ ಗಣದ ಕೆಲಸ. ನಾನು ನೋಡ್ದಾಗಿಂದ ನೀನ್ ನೋಡ್ದಾಗಿಂದ ಬೆಂಗಳೂರಲ್ಲಿ ಇದ್ದೆ ನಾನು. ಅವಾಗ ಬೇಕ್ರಿ ಮಾಡಿದ್ವಿ, ಹಂಗಾಗಿ ಏನು ಮಾಡಿಲ್ಲ. ಇಲ್ಲಿದ್ದಾಗ ಎಲ್ಲ ಮಾಡ್ತಿದ್ದೀವಿ ಕೆಲಸ. ಈಗಿನ ನೆಕ್ಸ್ಟ್ ಅದೇ ಸ್ಟಾರ್ಟ್ ಕೆಲಸ ಮಾಡ್ಬೇಕಲ್ಲಪ್ಪ. ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು, ಅಡಿಕೆ ಗಿಡದ್ದು ಒಂದು ರೀಲ್ಸ್ ಹಾಕಿದ್ರು. ನಾವು 5 ವರ್ಷ ಮಗು ತರ ಸಾಕಿದ್ರೆ ನಮ್ಮನ್ನ 50 ವರ್ಷ ಸಾಕುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು, ಮೊದಲು ನಾನು ಶೇರ್ ಮಾಡಿದ್ದೆ, ನೋಡಿಲ್ವಾ? ನಾನು ನನ್ಗೇನ್ ಗೊತ್ತ, ಈ ತೋಟ ತಾಂಡಾಗಿಂದ ಏನಿದು ಹೊಲ ತಾಂಡಾಗಿಂದ ನನ್ ಅಡಿಕೆ ಗಿಡ ಹಾಕೋದು ಅಂತ ಫಿಕ್ಸ್ ಆದಾಗಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ಲು ನಂದು ಫೀಡಲ್ಲಿ ಅದೇ ಬರ್ತಾ ಇದೆ, ಅಡಿಕೆ ಗಿಡದ್ದೇ. ಅಡಿಕೆ ಗಿಡ ಹೆಂಗ್ ಮೇಂಟೈನ್ ಮಾಡೋದು, ಅದಕ್ಕೆ ನೀರ್ ಹೆಂಗ ಹಾಯಿಸೋದು, ಗೊಬ್ಬರದ್ದು, ಆಮೇಲೆ ಸುಣ್ಣ ಹೊಡಿತಾರಲ್ಲ ಅದು, ಬರೀ ಅದೇ ರೀಲ್ಸ್ ಬರ್ತೈತೆ. ಅಡಿಕೆ ಗಿಡದ್ದೇ ಯಾವ್ದು ಬರ್ತಾ ಇಲ್ಲ ಫೀಡಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದು ನೋಡ್ತೀವೋ ಅದೇ ಬರ್ತಾ ಇರುತ್ತೆ. ಬಿಸ್ಲಿಲ್ಲ ಅಂದಿದ್ರೆ ಈಸಿಯಾಗಿ ಮಾಡ್ಕೊಬೋದಿತ್ತು. ಬಿಸ್ಲಿಲ್ಲ ಅಂದ್ರೆ ಮಳೆ ಬಂದ್ರೆ ಕೆಲಸ ಮಾಡಕ್ಕಲ್ವಲ್ಲಮ್ಮ, ಮೋಡ ಆಗುತ್ತೆ. ಮಳೆಗಾಲದಲ್ಲಿ ಯಾರು ಪೈಪ್ ಅದಿಯಲ್ಲ. ಹೌದಾ? ಮಳೆಗಾಲದಲ್ಲಿ ಪೈಪ್ ಅದಿದೆಯಲ್ಲ, ತ್ಯಾವ ಆಗುತ್ತೆ, ಕೆಲಸ ಮಾಡಕ್ಕಾಗಲ್ಲ, JCB ಹೊಂಟುತ್ತೆ. ಕಾಣಿಸ್ತಾ ಇಲ್ಲ ಕಣೋ. ಆಫ್ ಮಾಡೋಣ ನಾನು. ಹೇಳ್ದೆ ಆಫ್ ಮಾಡಕ್ಕೆ. ಎಷ್ಟು ದಪ್ಪ ಬರ್ತೈತಲ್ವಾ? ಏರ್ ಔಟ್ ಇರ್ಬೇಕಂತೆ. ಹೇಳ್ದೆ. ಸೊ ಗೈಸ್, ಇವಾಗ ನೋಡ್ತಿದ್ದೀರಲ್ಲ, ಇದೇ ಜಾಗ ನಾವು ತೊಗೊಂಡಿರೋದು. ಸೊ ರೋಡ್ ಸೈಡೇನೆ ಇದೆ, ಟಾರ್ ರೋಡ್ ಪಕ್ಕನೇ ಇದೆ. ಸೊ ಇವಾಗ ಈ ಥರ ಖಾಲಿ ಇದೆ, ಇದಕ್ಕೇ ನಾವು ಇವಾಗ ಅಡಿಕೆ ಗಿಡಗಳನ್ನ ಇಡಬೇಕು ಅಂತ ಇರೋದು. ಸೊ ಆಲ್ರೆಡಿ ಇಟ್ಟಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದು ಖಾಲಿ ಇದ್ದಾಗ ಹೆಂಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದು. ಸೊ ಇಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.